ಗಗನ. 1 ಸ್ಪೂನ್ ಅಷ್ಟು ಮೆಂತ್ಯ. ಏನಪ್ಪ ಅಂತ ಹೇಳಿದ್ರೆ ಅರ್ಜೆಂಟ್ ಅಲ್ಲಿ ಅಥವಾ ಯಾವಾಗಾದ್ರೂ ಒಂದ್ಸಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ಅಂತ ಗೊಜ್ಜುದು ರೆಸಿಪಿ ತಗೊಂಡ್ ಬಂದಿದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಕೂದಲು ಬೆಳೆಯೋಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇದು ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಇವಾಗ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಶೇರ್ ಮಾಡಿ. ಇಂಗು ಹಾಗೆ ಈ ಒಣಗಿರುವಂತ ಮೆಣಸಿನಕಾಯಿನ ಕೂಡ ಹಾಕೋಣ. 10 ನಿಮಿಷ ಚೆನ್ನಾಗಿ ಹುರಿಬೇಕು. ಅದೆಲ್ಲ ಜಾರ್ಗೆ ಹಾಕೋಣ. ನೀರು ಹಾಕದೆ ನಾನು ಇದನ್ನ ರುಬ್ಬಿದ್ದೀನಿ. ಬಿಸಿಯಾಗಿರೋ ಎಣ್ಣೆಗೆ ಈಗ ಇದು ಕಂಪ್ಲೀಟ್ ಆಗಿ ಕುಕ್ ಆಗಿ ರೆಡಿ ಆಗಿದೆ. ನೋಡ್ತಿರಲ್ಲ ಗೈಸ್, ಆರೋಗ್ಯಕ್ಕೆ ಬೆಟ್ಟದ ನೆಲ್ಲಿಕಾಯಿದು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಒಂದು ತಗೊಂಡು ಬಂದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಿಸಕ್ಕೆ ತುಂಬಾ ಇಂಪಾರ್ಟೆಂಟ್. ಹಾಗೆ ತಿನ್ನಕ್ಕೆ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯಕ್ಕೆ ಟೇಸ್ಟಿ ಮತ್ತೆ ಇಮ್ಯುನಿಟಿ ಬೂಸ್ಟಿಂಗ್ ರೆಸಿಪಿ. ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಒಂದು ಗೊಜ್ಜುದು ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಯೂಶ್ವಲಿ ನಾವು ಮನೆಯಲ್ಲೆಲ್ಲ ವಾಂಗಿಬಾತ್ ಗೊಜ್ಜು ಮತ್ತು ಈ ಹುಣಸೆ ಹಣ್ಣಿಂದ ಗೊಜ್ಜು, ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲ ಮಾಡಿ ಇಟ್ಕೋತೀವಿ ಅರ್ಜೆಂಟಲ್ಲಿ ಅಥವಾ ಯಾವಾಗಾದ್ರೂ ಒಂದ್ಸಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ಅಂತ. ಆದರೆ ಇವತ್ತು ನಾನು ಒಂದು ಯೂನಿಕ್ ಗೊಜ್ಜು ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು. ಸೊ ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಿಂದ ಲಾಟ್ಸ್ ಆಫ್ ವಿಟಮಿನ್ ಸಿ ಸಿಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಇದು ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಡೈಜೆಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಕೂದಲು ಬೆಳೆಯೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಬೆಟ್ಟದ ನೆಲ್ಲಿಕಾಯಿಯಿಂದ. ಸೊ ಈ ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಇವತ್ತು ನಾವು ಒಂದು ಹೆಲ್ತಿಯಾಗಿರುವಂಥ ಗೊಜ್ಜು ಮಾಡೋಣ. ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ, ರೋಟಿ ಜೊತೆ, ಹಾಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಗೊಜ್ಜನ್ನ ಹಾಕಿ ಕೂಡ ಕಲ್ಸ್ಕೊಂಡು ತಿನ್ಬೋದು. ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಸೊ ಹೇಗೆ ಈ ಗೊಜ್ಜನ್ನ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನಾನೆಲ್ಲ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸು. ನಾನು ಇಲ್ಲಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದರೊಳಗಿನಿಂದ ಬೀಜನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ, ಅರಿಶಿನ, ಉಪ್ಪು, ಲಿಂಬೆಹಣ್ಣು, ಇಂಗು, ಸಾಸಿವೆ, ಹಾಗೆ ಇದು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ಮೊದಲು ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಹುರಿಯೋಣ. ಅದಕ್ಕೆ ಮೆಂತ್ಯ ಕಾಳನ್ನ ಹಾಕೋಣ. ಅದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಹಾಗೆ ಈ ಒಣಗಿರುವಂಥ ಮೆಣಸಿನ್ಕಾಯಿನ ಕೂಡ ಹಾಕೊಳ್ಳೋಣ. ಈಗ ಇದು ಕೆಂಪಗಾಗಿದೆ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷ ಚೆನ್ನಾಗಿ ಹುರಿಬೇಕು. ಈಗ 10 ನಿಮಿಷ ಇದನ್ನು ನಾನು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಾದಮೇಲೆ ನಾನು ಹಿಂಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ. ಹಾಗೆ ಇದಕ್ಕೆ 1 ಲಿಂಬೆ ಹಣ್ಣಿನಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ಈಗ ನಾವು ಹುರಿದು ಇಟ್ಕೊಂಡಿರುವಂತಹ ಈ ಬೆಟ್ಟದ ನೆಲ್ಲಿಕಾಯಿ, ಮೆಣಸಿನಕಾಯಿ ಇದನ್ನೆಲ್ಲ ಜಾರ್ಗೆ ಹಾಕೋಣ, ಒಂದು ಮಿಕ್ಸಿ ಜಾರ್ಗೆ. ಹಾಗೆಯೇ ಲಿಂಬೆ ಹಣ್ಣನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಲಿಂಬೆ ರಸನ ಕೂಡ ಇದಕ್ಕೇ ಹಿಂಡ್ಕೊಳ್ಳೋಣ. ಇದನ್ನೆಲ್ಲ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ದಲೇ ರುಬ್ಬಿ ಪೇಸ್ಟ್ ಮಾಡೋಣ. ನಾನು ಬೆಟ್ಟದ ನೆಲ್ಲಿಕಾಯಿದು ಅದೆಲ್ಲ ಪೇಸ್ಟ್ನ ರುಬ್ಬಿ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕದೆ ನಾನು ಇದನ್ನ ರುಬ್ಬಿದ್ದೀನಿ. ಈಗ ಮತ್ತೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋಣ. ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಹಾಕೋಣ. ಸಾಸಿವೆ ಅರಳಿದ ಮೇಲೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಹಾಕೋಣ. ರುಬ್ಬಿರೋಂತಹ ಪೇಸ್ಟ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಗಲೇ ನಾವು ಇಂಗನ್ನು ಹಾಕ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ರುಚಿಗೆ ಅಷ್ಟೇ ಸ್ವಲ್ಪ ಇಂಗು ಹಾಕೋಣ, ಚುಟ್ಟಿಗೆ ಆಗೋಷ್ಟು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋಣ. ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಮಾಡೋಣ.
ಈಗ ಇದು ಕಂಪ್ಲೀಟಾಗಿ ಕುಕ್ ಆಗಿ ರೆಡಿ ಆಗಿದೆ. ನೋಡ್ತಿರಲ್ಲ ಗೈಸ್, ಎಷ್ಟು ಬೇಗ ಕ್ವಿಕ್ ಆಗಿ ನಮ್ಮ ಬೆಟ್ಟದ ನಲ್ಲಿಕಾಯಿ ಗೊಜ್ಜು ರೆಡಿ ಆಗೋಯ್ತು ಅಂತ. ಇದಕ್ಕೆ ಯಾವುದೇ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ, ಹೆಚ್ಚಿಗೆ ಟೈಮ್ ಬೇಕಾಗಿಲ್ಲ. ಬೆಟ್ಟದ ನಲ್ಲಿಕಾಯಿ ಒಂದು ತೊಗೊಂಡು ಬಂದು ಅದ್ರದ್ದು ಬೀಜ ಏನಿದೆ ಅದನ್ನು ಸೆಪ್ರೇಟ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಬೆಟ್ಟದ ನಲ್ಲಿಕಾಯಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಿಸೋಕ್ಕೆ ತುಂಬ ಇಂಪಾರ್ಟೆಂಟು, ಮತ್ತು ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಬೆಟ್ಟದ ನಲ್ಲಿಕಾಯಿನ ಹಾಗೆ ತಿನ್ನೋಕ್ಕೆ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಗೊಜ್ಜು ಮಾಡಿಕೊಂಡು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ಕಲಿಸ್ಕೊಂಡು ತಿಂದರೆ ಟೇಸ್ಟೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಬೆಟ್ಟದ ನಲ್ಲಿಕಾಯಿದು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಹೆಲ್ತಿ, ಟೇಸ್ಟಿ ಮತ್ತು ಇಮ್ಯುನಿಟಿ ಬೂಸ್ಟಿಂಗ್ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನೋಡಿ. ನಿಮಗೆ ಈ ರೆಸಿಪಿ ಹೇಗಿತ್ತು, ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿ ಕ್ವಿಕ್, ಹೆಲ್ತಿ ಹಾಗೆ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.